ಶಾಂತಕ್ಕ ಶಾಂತಕ್ಕ ಈಕೇನಿಕ್ಕಿ ಕರೆದ್ರು ಕೇಶಲಾರ್ದೆ ಕೊಂಟಂಗ್ ಹೊಂಟಾಳಲ್ಲ. ಈ ಕೋಣ ಹೊಂಟಾಗ ಮುಂದೆ ನೋಡಿ ಹೊಂಟಾಳ ನೋಡು. ಒಬ್ಬ ಮನುಷ್ಯ ಕರೆಯಕತ್ತಾರಂತ ಕಿವೆಗೂ ಹಾಕ್ಯವಳು. ಕಿವೆಗೆ ನತ್ತಿಗಿತ್ತು ಇಟ್ಕೊಂಡಾಳೆ ಏನು. ಅಲ್ಲಲ್ಲ ಈ ಶಾಂತಕ್ಕ ಎಲ್ಲಿಂದ ಕಂಡ್ರ ಕರ್ದು ಮಾತಾಡ್ತಿದ್ಲು. ಈಗ ಮಕ್ಕಳಿಗೆ ನೌಕರಿ ಮಾಡ್ಸಿನಿ ಅಂತೇಳಿ ಹೊಸ ಮನೆ ಕಟ್ಸಿನಿ ಅಂತೇಳಿ ನಾವು ಕರೆದ್ರೂ ಕೇಳಾರ್ದೆ ಕೊಂಟಂಗ್ ಹೊಂಟಾಳ. ಹೇಟ್ ಸೋಕ್ ಬಂದೈತ್ ನೋಡು. ಅಬ್ಬಾ ಏ ಡುಮ್ಮಿ ಶಾಂತಕ್ಕ, ಏ ಡುಮ್ಮಿ, ಯಾಕೆ ಕಮಲಿ ನಿನ್ನೆ ಮೊನ್ನೆ ನನ್ನಿಂದನೇ ಶಾಂತಕ್ಕ ಶಾಂತಕ್ಕ ಅಂತ ಓಡಾಡ್ತಿದ್ದಿ, ಈಗ ಡುಮ್ಮಿ ಅಂತ ಕರೆಸ್ತೋಡಿದೀಯೇನ? ಚಂದ ಕರೆದ್ರೆ ಮಾತಾಡಲ್ಲ ಅಂತೀನೇನ? ಈ ನಿನ್ನ ಊರ್ ಮಡ್ಸು ಚಂದ ಮಾತಾಡೋದ್ ಕಲಿ. ಏ ಶಾಂತಕ್ಕ ಹಂಗ್ಯಾಕ್ ತಪ್ಪಿಕಂತೆ? ನಾನು ನಿಮ್ ತಂಗಿ ಇದ್ದಂಗ. ನಾ ಇಷ್ಟೊತ್ತು ಕರ್ನೆ ಹಿಂದೆ ತಿರುಗಿ ನೋಡ್ಲಿಲ್ಲ, ಅದಕ್ಕೆ ಒಂದ್ ಮಾತು ಡುಮ್ಮಿ ಅಂತ ಕರ್ನೆ. ಇಷ್ಟಕ್ಕೆ ಅಷ್ಟಿಗೆ ಇದ್ದಿದ್ದೇನು ಶಾಂತಕ್ಕ? ಆಯ್ತು ಇರ್ಲಿ ಬಿಡು. ಇಷ್ಟ ಅವಸರದಿಂದ ಎಲ್ಲಿಗೆ ಹೊಂಟಿದಿ? ಕಮಲಿ ಇವತ್ತು ನಿನ್ ಜಾಗದಾಗ ಯಾರನ್ನಿದ್ರೆ ಅವ್ರನ್ನ ಒಂದು ಗಟ್ಟಿನೇ ಕಾಣಿಸ್ತಿದ್ದೆ ನೋಡ್ ನಾನು. ಏ ಕಮಲಿ ಮಲ್ಲಮ್ಮಿಲ್ಲ ನನ್ನ ಜೊತೆ ಕೆಲ್ಸಕ್ಕೆ ಬರ್ತಿದ್ಲಲ್ಲ, ಆಕಿನ ಮಗ ಸಿಟಗಳಕ್ಕಿನ ಓಡಿಸ್ಕೊಂಡ್ ಬಂದಾನಂತ. ಆಕಿ ಇಂಗ್ಲಿಷ್ನಾಗ ಬರಿತಾಳಂತ, ಓದ್ತಾಳಂತ, ಮಾತಾಡ್ತಾಳಂತ. ಅದಕ್ಕೆ ಆಕಿನ ಎಲ್ಲ ಊರು ತುಂಬ ಸುದ್ದಿಗೇನ. ಅದಕ್ಕೆ ನಾನು ನೋಡ್ಬೇಕಂತ ಉಸಿರು ಹೊಂಟೀನಿ ನೋಡು. ಈ ಶಾಂತಕ್ಕ ಮೊದ್ಲೇ ಮಲಮ್ನವ್ರು ಗರೀಬ್ ಅದಾರ, ಅವ್ರಿಗೆ ಹೆಂಗ್ ಬಂದ್ಲಿ ಹುಡುಗನಿಂದ? ಅವನು ಸುಳ್ಳು ಹೇಳಿರ್ತಾನ, ನಾವು ಅಷ್ಟು ಶ್ರೀಮಂತರಿವಿ ಹಂಗಿವಿ ಹಿಂಗಿವಿ ಅಂತ. ಅದಕ್ಕೆ ಓಡಿ ಬಂದಾಳ ಅವಳು. ಏ ಕಮಲಿ ಬರೀ ನೀವು ಮನೆ ಮುறை ಕೆಲಸ ಮಾಡ್ತಿದ್ ನೋಡು. ಹುಡುಗಿ ಬಂದು ಆ ಮನೆಗೆ ಚಂದ ಅದಾಳ, ನಡಿ ಹೋಗಮ್ ನಡಿ ಹೆಂಗದಾಳ ಅಂತ ನೋಡಮ್. ಶಾಂತಕ್ಕ ನೀವು ಹೋಗಿರು. ನನಗೆ ಮೊನ್ನೆ ಬೇರೆ ಜ್ವರ ಬಂದು ಹೋಗ್ಕತ್ತಿದ್ವು. ಮೊನ್ನೆ ರಕ್ತ ಚೆಕಪ್ ಮಾಡ್ಸೀನಿ. ಆ ರಿಪೋರ್ಟ್ ಬೇರೆ ಡಾಕ್ಟ್ರಿಗೇನು ತೋರಿಸಿಲ್ಲ. ಆ ರಿಪೋರ್ಟ್ ತಗೊಂಡು ಅಕ್ಕಿಂತಲ್ಲೇ ತೋರಿಸಿದ್ರಾಯ್ತು. ಇಲ್ಲೇ ಹೇಳ್ತಾಳಲ್ಲ, ತಗೊಂಬರ್ತೀನಿ, ನೀನು ಹೋಗಿರು. ಆಂಟಿ ಗುಡ್ ಆಫ್ಟರ್ನೂನ್ ರೀ. ಏನೇನೇನ ಆಂಟಿ ಗಿಂಟಿ ಅಂತಿದ್ದಿ? ಚಂದ ಅತ್ಯಂತ ಕರೆಯಕ್ಕಾಗಲ್ಲನ? ಅದೇನದು ಗುಡ್ಡು ಆಫ್ಟರ್ನೂನ್? ಚಂದ ಮಾತಾಡೋದ್ ಕಲಿ. ಏ ಬ್ಲಡಿ ಓಡ್ ಲೇಡಿ ಬಾಯ್ ಮುಚ್. ಯವ್ವ ಮಲ್ಲಿ ನಿನ್ ಸೊಸಿ ಏನ್ ಚಂದ ಕಂಗ್ಲೀಷ್ ಮಾತಾಡ್ತಾಳಲ್ಲ. ಏ ಆಂಟಿ ಅದು ಕಂಗ್ಲೇಶ ಇಂಗ್ಲೇಶ ಅಲ್ಲ, ಇಂಗ್ಲಿಷ್ ಅದು. ಅದಕ್ಕೆ ಹೇಳೋದು ಸಾಲಿ ಕಲಿಬೇಕಂತ. ಏ ಶಾಂತಕ್ಕ ಇದು ನಾನು ರಕ್ತ ಚೆಕಪ್ ಮಾಡಿಸಿದ್ದು ರಿಪೋರ್ಟ್ ಅದ, ಕೊಡ್ತಾಗ ಹುಡುಗಿಗೆ. ಓದಿ ಹೇಳ್ತಾಳ. ಆಕೆ ಹೆಂಗ್ ಓದ್ತಾಳೆ ಇಂಗ್ಲಿಷ್ ಅಂತ ಗೊತ್ತಾಗ್ತದ, ನಾನು ಏನಾಗ್ಯದ ಅಂತ ಗೊತ್ತಾಗ್ತದ. ಹೌದೇ ಕಮಲಿ, ರೊಕ್ಕ ಖರ್ಚು ಮಾಡಿ ದವಾಖಾನಿಗೆ ಹೋಗಿ ತಿಳ್ಕೊಂಬರೋದು ಏನದ, ಇಲ್ಲೇ ಹುಡುಗಿ ಕೊಟ್ಬಿಡು. ಹೇಳ್ತಾಳೆ ಏನದಂತ, ಇಲ್ಲೇ ತಿಳ್ಕೊಂಬಿಡು ಅಂತ. ಹಂಗಂದ್ರೇನೇ ಹಂಗಂದ್ರೆ ಈಗಿನ ರಕ್ತ ಎಲ್ಲ ಕಪ್ಪಗಾಗ್ಬಿಟ್ಟೈತೆ ಅಂತ, ಎಲ್ಲ ಕೆಟ್ಟೋಗ್ಬಿಟ್ಟೈತೆ ಅಂತ. ಅಯ್ಯಯ್ಯ ಕಮಲಿ, ಅಂತದೇನ್ ಕುಡ್ದಿದ್ದಿ, ಅಂತದೇನ್ ತಿಂದಿದೆ, ನಿನ್ ರಕ್ತ ಎಲ್ಲ ಕೆಟ್ಟೋಗ್ಬಿಟ್ಟದಂತಲ್ಲ. ನಾನು ರಿಪೋರ್ಟ್ ಓದೋತನ ಸ್ವಲ್ಪ ಸುಮ್ಮನೆ ಇರ್ರಿ. ಏ ಶಾಂತ ಸುಮ್ಮನೆ ಇರೇ ಯವ್ವ. ಹುಡುಗಿ ಕಿಂಗ್ಲಿ ಪೀಸ್ ಓದಿ ಹೇಳ್ತೈತಿ. ಇವಕ್ಕೂ ಇಂಗ್ಲಿಷ್ ಬರಲ್ಲ, ನಂಗೂ ಇಂಗ್ಲಿಷ್ ಬರಲ್ಲ. ಇವು ನೋಡಿದ್ರೆ ನನಗೆ ಇಂಗ್ಲಿಷ್ ಬರ್ತದ ಅನ್ಕೊಂಡ್ಬಿಟ್ಟವ. ನಾನೊಂದು 8 ಶಬ್ದ ಗಟ್ಟಿ ಮಾಡೀನಿ ಒಂದು ವರ್ಷದಿಂದ. ಎಲ್ಲಿ ನೋಡಿದ್ರೆ ಅವೇ ಗಟ್ಟಿ ಹೇಳ್ತೀನಿ. ಇವಕ್ಕೆ ಇಂಗ್ಲಿಷ್ ಬರಲ್ಲ ಅಂತ ನನಗೆ ಗೊತ್ತೈತಿ, ನನಗೆ ಇಂಗ್ಲಿಷ್ ಬರಲ್ಲ ಅಂತ ಇವ್ ಗೊತ್ತಿಲ್ಲ. ಏನು ಹೇಳ್ಬೇಕು ಏನು? ಆಯ್ತಾಯ್ತು ಸುಮ್ಮನಿರಿ, ಹೇಳ್ತೀನಿ ನಾನು ರಿಪೋರ್ಟ್ ನೋಡಿ. SS MS SS GS. ಯವ್ವ ಏಟುದ್ದ ಹಿಂಗೆ ಇಂಗ್ಲಿಷ್ ಓದಿದ್ದೆಲ್ಲ ಯವ್ವ ನನ್ನ ಸೊಸಿ. ಹಿಡಿದ್ರೆ ನನಗೆ ಸುಮ್ಮನೆ ಬೈದ್ನೆ ಯವ್ವ ತಾಯಿ. ನಾನು ಇಷ್ಟುದ್ದ ಇಂಗ್ಲಿಷ್ ಮಾತಾಡಿದಕ್ಕೆ ನನ್ನ ಮಗ ಮಾಡ್ಕೆ ಬಂದಾನ. ಆಯ್ತು ಇರ್ಲಿ ಬಿಡ್ರಿ, ನಾ ಇದಕ್ಕೆ ಅರ್ಥ ಹೇಳ್ತೀನಿ ಕೇಳ್ರಿ. ಕಮಲಕ್ಕಂದು ರಕ್ತ ಕೆಟ್ಟೈತಲ್ಲ, ಅದು 100ರಾಗ 80ರಷ್ಟು ಕೆಟ್ಟೋಗ್ಬಿಟ್ಟೈತೆ ಅಂತ. ಈಗ 20ರಷ್ಟು ಅಷ್ಟೇ ಉಳ್ದದ. ಜಾನಿ ಜಾನಿ ಎಸ್ ಪಿಪಿ ಇದೆಲ್ಲೋ ಕೇಳ್ದಂಗೈತಲ್ಲ. ಇಲ್ರಿ ಆಂಟಿ, ನೀವು ಯೋಗನ ರಕ್ತ ಪರೀಕ್ಷೆ ಮಾಡಿಸಕ್ ಹೋಗಿರ್ತೀರಲ್ಲ, ಅಲ್ಲಿ ಕೇಳಿರ್ತೀರಿ. ಕೇಳ್ರಿ ಈಗ ಕನ್ನಡದಾಗ ಅರ್ಥ ಹೇಳ್ತೀನಿ ಕೇಳ್ರಿ. ಕಮಲಕ್ಕಂದು ರಕ್ತ ಕೆಟ್ಟೈತಲ್ಲ, ಈಗ ಎಂತ ದೊಡ್ಡ ಆಪರೇಷನ್ ಮಾಡಿಸಿದ್ರು ಆಕೆ ಉಳೋದಿಲ್ಲ ಅಂತ. ಉಳಿದ್ರೆ 2 ತಿಂಗಳ ಉಳಿತಾಳಂತ. ಇಬ್ರು ಅಕ್ಕ ತಂಗಿದ್ದಂಗ ಇಷ್ಟು ಚಂದ ಇದ್ದೀವಿ, ಮಂದಿ ಬಗ್ಗೆ ಆಡಿಕೆ ಅಂತ ನುಕ್ಕಾಂತಿದ್ದೀವಿ. ನಿನಗೆ ಎಲ್ಲಿಂದ ಬಂತೆ ಇಂಥ ರೋಗ? ಏ ಶಾಂತ ಯಾಕೆ ಕಳ್ತಿದ್ ಬಿಡೆ. ಕಂಬ್ಳಿಗೆ ಎಲ್ಲೇನ ಕಾನಿಗೆ ಔಷಧಿ ಸಿಗ್ತೈತೇನು, ಕೊಡ್ಸಿಗೆಸಿ ಆರಾಮ್ ಮಾಡ್ಸಂಬ್ರಂತ. ಏನೇ ಹುಡುಗಿ, ಒಬ್ರದು ಸಂಸಾರ ಹೊಡಿಬಾರ್ದಂತಂದ್ರೆ ಇನ್ನೊಬ್ರ ಜೀವನ ನೋಡಕ್ ರೆಡಿ ಏನ?